ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ತೂಪಕ್ಕೆ ಪುಷ್ಪನಮನ ಸಲ್ಲಿಸಿ ಬೈಕ್ ರ್ಯಾಲಿ ಮೂಲಕ ನಗರದ ಹೊರವಲಯದ ಸಮಾನತಾ ಸೌಧದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ಸಾಮಾಜಿಕ ಸಮಾನತೆಯ ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ಸಮಾಜಕ್ಕೆ ನಾಂದಿ ಹಾಡಿದರು. ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಸಮಾಜಕ್ಕೆ ಕೈಜೋಡಿಸುವಂತೆ ತಿಳಿಸಿದರು. ಇನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಭಾರತದ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಸಿರು ಕ್ರಾಂತಿಯ ರೂವಾರಿ. ಅವರು ಕೃಷಿ ಸಚಿವರಾಗಿದ್ದಾಗ ರಾಸಾಯನಿಕ ಜೈವಿಕ ತಂತ್ರಜ್ಞಾನ ಅಳವಡಿಕೆ ಮೂಲಕ ಭಾರತವನ್ನ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿ ಮಾಡಿದ ಮಹಾನ್ ಚೇತನ ಎಂದರು. ಭಾರತ ದೇಶದಲ್ಲಿ ಎರಡು ಕಣ್ಣುಗಳು ಅಂತ ಹೇಳಿ ನಾವು ಕರಿತೀವಿ. ಒಂದು ಮಹಾತ್ಮ ಗಾಂಧೀಜಿಯವರು, ಮತ್ತೊಂದು ಕಣ್ಣು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನಾವೆಲ್ಲ ನಂಬಿದ್ದೀವಿ. ಒಂದು ಕಣ್ಣು ದೇಶದ ಸ್ವಾತಂತ್ರ್ಯಕ್ಕೆ ಮುಂಚೂಣಿಯಲ್ಲಿ ನಿಂತು ಸುಮಾರು 200 ವರ್ಷಗಳ ಕಾಲ ಪರಕೀಯರ ಆಳ್ವಿಕೆಯಲ್ಲಿದ್ದಂಥ ದೇಶವನ್ನ ಮುಕ್ತಿಗೊಳಿಸಲು ಅಂಬೇಡ್ಕರ್ ಅವರು ಸೇರಿದಂತೆ ಇನ್ನೂ ಅನೇಕ ಮಹಾನ್ ನಾಯಕರು ಸೇರಿದಂತೆ ಹೆಸರೆಂತ ಹೋದರೆ ಸಾಕಷ್ಟು ಜನ, ನೆಹರು ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಈ ತರ ಅನೇಕ ಮಹನೀಯರು, ಹೋರಾಟಗಾರರು, ರೈತ ಹೋರಾಟಗಾರರು, ದಲಿತ ಹೋರಾಟಗಾರರು, ಹೀಗೆ ಅನೇಕರು ಕೂಡ, ಸಾರ್ವಜನಿಕರು ಕೂಡ, ಸಾಮಾನ್ಯ ಜನರು ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದಂಥ ಹಿನ್ನೆಲೆಯಲ್ಲಿ ವಿಮುಕ್ತಿಯಾದಂಥ ದೇಶಕ್ಕೆ ಯಾವ ರೀತಿ ಆಡಳಿತ ನಡೆಸಬೇಕು ಅಂತೇಳಿ ಅದನ್ನ ಹಿರಿಯರೆಲ್ಲರೂ ಸೇರಿ ಅಂಬೇಡ್ಕರ್ ಒಕ್ಕಲಿನಿಂದ ಇವರೇ ಸಮರ್ಥರು ಈ ದೇಶಕ್ಕೆ ಉತ್ತಮ ಸಮಾಜ ಒಂದು ಸಂವಿಧಾನ ಕೊಡೋದಕ್ಕೆ ಅಂತೇಳಿ ಸಂವಿಧಾನ ಸಮಿತಿಯನ್ನ ರಚನೆ ಮಾಡಿದ್ರು. ಸುಮಾರು 270 ಜನ ಬಹಳ ಸುದೀರ್ಘವಾಗಿ ಸುಮಾರು 2 ವರ್ಷಗಳ ಕಾಲ ಅನ್ಸುತ್ತೆ, ನನಗೆ ಪೂರ್ತಿ ಮಾಹಿತಿ ಎಷ್ಟು ದಿನ ಅಂತ ಪಕ್ಕ ಗೊತ್ತಿಲ್ಲ. ಆದರೆ ಸುಮಾರು 2 ವರ್ಷಗಳ ಕಾಲ ಈ ಸಂವಿಧಾನವನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥ ಚರ್ಚೆಯನ್ನ ಮಾಡಿ ಸಂವಿಧಾನ ಕರಡು ಸಮಿತಿಯವರು ಒಂದು ಇವರ ನೇತೃತ್ವದಲ್ಲಿ ಅಂದಿನ ಸರ್ಕಾರಕ್ಕೆ ಸಂವಿಧಾನವನ್ನ ನೀಡ್ತಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.